ನಿರ್ವಸಿತರಿಗೆ ನೀಡಲಾಗಿದ್ದ ನಿವೇಶನ ವಸತಿ ಗೃಹಗಳಿಗೆ 30 ವರ್ಷ ಕಳೆದರೂ ಪಟ್ಟಾ ಸಿಗದೆ ಬದುಕು ನಡೆಸುತ್ತಿರುವ ಕಾರವಾರ ಅಮದಳ್ಳಿಯ ಹರಿಜನಕೇರಿ ನಿವಾಸಿಗಳು ಪ್ರತಿ ಚುನಾವಣೆಯಲ್ಲಿ ಭರವಸೆ ನೀಡಿ ಮರೆತು ಬಿಡುವ ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಾ ನೀಡಿ ಮತ ಪಡೆಯಿರಿ, ಇಲ್ಲದಿದ್ದರೆ ಚುನಾವಣೆಗಳನ್ನು ಬಹಿಷ್ಕರಿಸುತ್ತೇವೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಕಳೆದ 3 ದಶಕಗಳಿಂದ ಪಟ್ಟಕ್ಕಾಗಿ ಅಲೆದಾಡದ ಕಚೇರಿ ಇಲ್ಲ, ಭೇಟಿಯಾಗದ ಅಧಿಕಾರಿಗಳಿಲ್ಲ. ಗ್ರಾಮ ಪಂಚಾಯತ್ನಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ರೂ ಫಲ ಮಾತ್ರ ಶೂನ್ಯ. ನಮಗೆ ಸಿಕ್ಕಿದ್ದು ಭರವಸೆಗಳೇ ಹೊರತು ಇನ್ನೇನೂ ಅಲ್ಲ ಎಂಬುದು ನಿವಾಸಿಗಳ ನೋವಿನ ಮಾತಾಗಿದೆ. ಭಾಳ ಜನ ಬಂದ್ರೆ ಆದ್ರೂ ಓಟ್ ಹಾಕ್ತೆ ಅಂತ ಹೇಳ್ದು ಅವರ ನಂಬಿಕೆ ಮೇಲೆ ನಾವು ಓಟ್ ಹಾಕಿದ್ವು. ಮನೆ ಕೊಡ್ತೆ ಅಂತ ಹೇಳಿದ್ರೆ, ಪಟ್ಟ ಕೊಡ್ತೆ ಅಂತ ಹೇಳಿದ್ರೆ ಎಲ್ಲರೂ ಸರಿ ಸರ್ ಮನೆ ಅಂತ ಕಡೆಯಿಂದ ಓಟ್ ಹಾಕಿದ್ರೆ, ಆದರೂ ಅದು ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ಪ್ರತಿಯೊಬ್ಬರು ಬಂದ ಕಡೆಯಿಂದ ಮನೆ ಕೊಡ್ತಿ, ಅದು ಕೊಡ್ತಿ, ಇದು ಕೊಡ್ತಿ ಅಂತ ಹೇಳಿರಲ್ಲ. ಇನ್ನೂ ತನಕ ನಾವು ನಂಬ್ಕೊಂಡು ಬಂದ್ರೆ ಇನ್ನೂ ತನಕ ಕೊಡಲಿಲ್ಲ. ಅದಕ್ಕಾಗ ಏನು ಎಂಥದ್ದು ಆರ್ಟಿಷನ್ ಆಗಲಿಲ್ಲ, ಏನು ಒಂದು ರೆಕಾರ್ಡ್ ಇಲ್ಲ, ಪಟ್ಟ ಇಲ್ಲ. ಇದು ನೋಡಿ, ಇದೇಯ ನಮ್ಮದು ಸಮಸ್ಯೆ ಬಂದದ್ದು ಇದು ಒಂದೇಯ, ಮತ್ತೆಂಥದ್ದು ಇಲ್ಲ ನಮ್ಮ ಹತ್ರ. ಪ್ರೂವ್ ಎಂಥದ್ದು ಇಲ್ಲ. ಅದ್ರ ಸಲುವಾಗ ಇದು ನೀವು ಮಾಡ್ಬೇಕು. ನಮಗೊಂದು ಮನೆ ಮಾಡ್ಕೊಂಡು ಕೊಡಿರಿ, ಇಲ್ಲ ಒಂದೊಂದು ಪಟ್ಟ ಮಾಡ್ಕೊಂಡು ಕೊಡಿರಿ. ಒಂದು 25 ಮನೆ ಉಂಟು. ಹಾಗೆ ಇದು 27 ಮನೆ ಉಂಟು. 27 ಮನೆಯಲ್ಲಿ ಯಾರ್ದು ಇನ್ನೂ ತನಕನೂ ಆಗಲಿಲ್ಲ. ಚುನಾವಣೆ ಸಮೀಪಿಸಿದಾಗ ಮಾತ್ರ ರಾಜಕಾರಣಿಗಳು ಮನೆ ಬಾಗಿಲಿಗೆ ಬಂದು ದಾಖಲೆಗಳನ್ನೆಲ್ಲ ಸಂಗ್ರಹಿಸಿ ಎಲ್ಲರಿಗೂ ಪಟ್ಟ ಮಾಡಿಸಿಕೊಡುತ್ತೇವೆ ಎಂದು ಮತಕ್ಕಾಗಿ ಬೇಡಿಕೊಳ್ಳುತ್ತಾರೆ. ಆದರೆ ಚುನಾವಣೆ ಮುಗಿದ ಕೂಡಲೇ ಅವರ ಮಾತುಗಳು ಮುಗಿಯುತ್ತವೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 25ಕ್ಕೂ ಅಧಿಕ ಕುಟುಂಬಗಳು ಕಳೆದ 30 ವರ್ಷಗಳಿಂದ ಪಟ್ಟಾಕ್ಕಾಗಿ ನಿರಂತರವಾಗಿ ಅಂಗಲಾಚುತ್ತಿವೆ. ಯಾವುದೇ ಅಧಿಕಾರಿಯನ್ನಾಗಲಿ ಜನಪ್ರತಿನಿಧಿಯನ್ನಾಗಲಿ ಪ್ರಶ್ನಿಸಿದ್ರೆ ದಾಖಲೆ ಸರಿಯಿದೆ, ಮಾಡಿಕೊಡುತ್ತೇವೆ ಎಂಬ ಹುಸಿ ಭರವಸೆಯ ಉತ್ತರ ಮಾತ್ರ ಸಿಗುತ್ತಿದೆ ಎಂದು ನಿವಾಸಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಪಟ್ಟನೂ ಇಲ್ಲ, ಏನೂ ಇಲ್ಲ. ನಾವು ಸತ್ತು ಹೋದಾಗ ಚಟ್ಟ ಕಟ್ಟದಾಗ ಪಟ್ಟ ಬತ್ತಿದ್ದೆ ಹೆಂಗ? ಮತ್ತೇನ್ ಮಾತಾಡೋದೆ? ಚಟ್ಟ ಕಟ್ಟದಾಗ ಮಾತ್ರ ಪಟ್ಟ ಬತ್ತಿದೆ, ಎಲ್ಲಾದ್ರೂ ಇಲ್ಲ. ಪಟ್ಟನೇ ಇಲ್ಲ ನಮಗೆ. ಈಗ ಪಟ್ಟ ಕೊಡ್ಲಿಲ್ಲ ಆದ್ರೆ, ನಮ್ಗೆ ಪಟ್ಟ ಮಾಡ್ಕೊಡ್ಲಿಲ್ಲ ಆದ್ರೆ ಓಟು ಇಲ್ಲ. ಇಲ್ಲಿ ಬಂದಾಗಾದ್ರೆ ಅಂತ ಎಲ್ಲರೂ ಹೊಡಿತೇವ್ ನಾವು ತೆಗೆದು. ಯಾವ ಗುಡಿಲೆಲ್ಲ ತಕೊಂಡು ಫೋಟೋ ತೆಗೆದಾಯ್ತು. ಫೋಟೋ ಬೇಕಂದ್ರೆ ಫೋಟೋ ಎಷ್ಟು ಜೆರಾಕ್ಸ್ ಕೊಡ್ಬೇಕ, ಎಷ್ಟು ಫೋಟೋ ಕೊಡ್ಬೇಕ. ಆದ್ರೂ ಕೂಡ ಹಿಂಗಾಗೋಯ್ತು ಮಗ. ಫೋಟೋ ತೊಳದೆ ಫೋಟೋ ಹೊಡಿಸ್ ಮಾಡಿದ್ದು. ಒಂದು ಪಟ್ಟ ಕೇಳುದು, ನಾವು ರಿಕಾರ್ಡ್ ಕೇಳುದು, ಅದೊಂದು ಮಾಡ್ಕೊಡಕ್ಕಾಗಲ್ಲ. ಮತ್ತೇನ್ ಹೇಳದ? ಹೇಳಿದ್ನೆ ಒಂದು 24 ತಾಸು ಹೇಳ್ತೀರ, ಅದೆಲ್ಲ ನಮ್ಗೆ ಪಟ್ಟ ಬೇಕೇ. ಗಾಡಿ ಕೆಳಗೆ ಬರಲ್ಲ ಎಲ್ಲ ಹೇಳಿ. ಕೆಲಸ ಬಿಟ್ಟು ಉಳದ ಪಟ್ಟ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ. ಕೆಲಸ ಬಿಟ್ಟಿರೋದು ಆ ಪಗಾರ ನೀವು ಹಾಕೊಂಡ್ ಕೊಡ್ತೀರಿ. ಇಲೆಕ್ಷನ್ ಬಂದಾಗ ಮಾತ್ರ ಅದು ಕೊಡ್ತಾವೆ, ಇದು ಕೊಡ್ತಾವೆ, ಮನೆ ಬಾಗ್ಲಿ ಹೋಗ್ತಾ ಬರ್ತಾರೆ. ಮಕ್ಕಳು ಮರಿಗೆಲ್ಲೂ ಎಲ್ಲ ಇಟ್ಕೊಂಬಾರ್ದು, ಹಾದೆ ಮೇಲೆ ಇಟ್ಕೊಂಡ್ಕೊಳ್ಳೋದು. ಅವ್ರು ಇಲೆಕ್ಷನ್ ಬರ್ತಾರೆ ನೋಡ, ಅವ್ರ ಬಿಲ್ಲಿಗೆ ತಿರ್ಗಾದ್. ಇಲೆಕ್ಷನ್ ಬಂದಾಗಿತ್ತು ಚಂದ ಮಾಡ್ಕೊಂಡ್ ತಿರುಗ್ತಾರೆ. ಇಲೆಕ್ಷನ್ ಆದ್ಮೇಲೆ ಏನೂ ಇಲ್ಲ. ಅದು ಕೊಡ್ತೆ, ಇದು ಕೊಡ್ತೆ ಎಲ್ಲರೂ ಹೇಳ್ತೇ ಬರ್ತಾರೆ. ಬಂದಾಗ ಅವ್ರಿಗೆ ಮಾನೈಸ, ಯಾರು ಮಾನೈಸೋದಲ್ಲ. ನಮಗ ಕಾಟ್ ಮೇಲೆ ಹತ್ತು ಕೂತ್ ಮೇಲೆ ಕೆಳಗಿಳಿದ್ ಬರೋದಲ್ಲ. ಎಂತ ಅಮ್ಮ ನಿಮ್ ಪಟ್ಟ ಮಾಡ್ಕೊಡ್ತೇರಿ, ಏನ್ ಮಾಡದ? ಬರುದು ಹಿಂಗ ಕಾಯ್ದೆ ಏನ್ ಮಾಡ್ಕೊಟ್ಟೇರಿ? ಕಾದು ಬರುದಂತೆ. ಇದೀಗ ಎಲ್ಲಾ ನಿವೇಶನಗಳು ಡಿಫಾರೆಸ್ಟ್ ವ್ಯಾಪ್ತಿಯಿಂದ ಹೊರತಾಗಿದ್ರೂ ಸಹ ಪಟ್ಟ ನೀಡಲು ವಿಳಂಬ ಮಾಡುತ್ತಿರುವುದು ಏಕೆ ಎಂಬ ಪ್ರಶ್ನೆ ಜನರನ್ನ ಕಾಡುತ್ತಿದೆ. ಪಟ್ಟ ಎಂದು ಕೇಳಿ 30 ವರ್ಷ ಕಳೆದಿದೆ. ಕನಿಷ್ಠ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕಾದ್ರೂ ನ್ಯಾಯ ಸಿಗಲಿ ಎಂದು ನಿವಾಸಿಗಳು ಕಣ್ಣೀರಿಟ್ಟಿದ್ದಾರೆ. ಇದರ ನಡುವೆ ಈ ಹಿಂದೆ ಕೆಲವಷ್ಟು ಮನೆಗಳ ಸರ್ವೆ ಕಾರ್ಯವನ್ನ ಅಧಿಕಾರಿಗಳು ನಡೆಸಿದ್ರು. ಆದರೆ ಆ ಸಂದರ್ಭದಲ್ಲಿ ಕೆಲವು ಮನೆಗಳನ್ನಷ್ಟೇ ಸರ್ವೆಗೆ ಒಳಪಡಿಸಿ ಇನ್ನೂ ಸಾಕಷ್ಟು ಮನೆಗಳನ್ನ ಬಾಕಿ ಇಟ್ಟು ಮಧ್ಯದಲ್ಲೇ ಕಾರ್ಯ ಸ್ಥಗಿತಗೊಳಿಸಿ ಅಧಿಕಾರಿಗಳು ತೆರಳಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಮತ್ತೆ ಬಂದು ಸರ್ವೆ ಪೂರ್ಣಗೊಳಿಸುತ್ತೇವೆ ಎಂಬ ಭರವಸೆ ನೀಡಿದ್ರು ಇದುವರೆಗೆ ಯಾವುದೇ ಅಧಿಕಾರಿಗಳು ಮರಳಿ ಬಂದು ಸರ್ವೆ ಕಾರ್ಯ ಕೈಗೊಂಡಿಲ್ಲ. ಇದರಿಂದಾಗಿ ಹಲವು ಕುಟುಂಬಗಳು ಪಟ್ಟಾ ಪ್ರಕ್ರಿಯೆಯಿಂದಲೇ ಹೊರಗುಳಿಯುವ ಭೀತಿಯಲ್ಲಿವೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. 37 ವರ್ಷ ಆಯ್ತು ಪಂಚಾಯತಿಲಿ ಕೊಟ್ಟರೆ ನಾವು ಯಾವುದು ಅವರು ಪಿಡಿಯೋರು ಯಾವುದೂ ತಗೊಳ್ತಾ ಇಲ್ಲ. ನಮಗೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ನಾವು 37 ವರ್ಷ ಆಯ್ತು ನಾವು ಕೊಡೋದು ಹಂಗೆ ಅರ್ಜಿ ಕೊಟ್ಟು. 37 ವರ್ಷ ಕೊಟ್ಟರು ನಮ್ಗೆ ಇನ್ನೂ ಇಲ್ಲ. ಯಾರ್ಯಾರು ಮನೆ ಮತ್ತು SC ಫಂಡ್ ಏನು ಬಂದದ್ದು ಇತ್ತು ನೋಡಿ, ಅದರಲ್ಲಿ ಸವಲತ್ತು ಮಾಡಿಕೊಡಿ ಅಂದ್ರೆ ಅದರಲ್ಲೂ ಕೊಡ್ತಾ ಇಲ್ಲ. ಮತ್ತು ಯಾರು ಬಂದ್ರೆ
ಪಂಚಾಯತಿಲಿಂದ ಈಗ ಇಲೆಕ್ಷನ್ ಬಂದಾಗ ಅಷ್ಟು ಬರ್ತಾರೆ ಕಡೆ ಮಾಡಿಕೊಡ್ತೆ ಅಂತ ಹೇಳ್ಕೊಂಡು ಅದ ನಂತರ ಮತ್ತೆ ಯಾರು ಮಾಡ್ಕೊಡೋಗಿ ಬರೋದಿಲ್ಲ. ಈಗ ಇಲೆಕ್ಷನ್ ಮುಗಿತಾ ಬಂತ, ಈಗ ಮತ್ತೆ ಇಲೆಕ್ಷನ್ ಬಂದ ಹಾಗೆ ಮಾಡ್ಕೊಡೋ ಹೇಳಿದ್ರೆ ಬರ್ತಾರೆ, ಆದರೂ ಅದಕ್ಕೂ ಬರ್ತಾ ಇಲ್ಲ ಅವರಿಗೆ, ಅದು ಮಾಡಲಿಲ್ಲ ನಮಗೆ. ಈಗ ಯಾವ ಲೆಕ್ಕದಲ್ಲಿ ನಿಮ್ಗೆ ನಾವು ಏನಿಲ್ಲ, ನಮ್ಗೆ ಡಿ ಸಿ ಇಲ್ಲ ಒಂದೇ ನಮ್ಮ ಮನವಿ ಅಂದರೆ ನಮ್ಗೆ ಇದು ಆಗಲೇಬೇಕು ನಮಗೆ, ಆದ್ರೆ ಮಾತ್ರ ನಾವು ನಿಮಗೆ ಈ ಹರಿಜನಕೆರೆಗೆ ನಿಮಗೆ ಹೋಟ್ ಹಾಕ್ಕೊಡ್ತೀವಿ. ಇನ್ನು ಮುಂದೆ ಯಾವ ಹೋಟು ಇಲ್ಲ ನಮಗೆ ಇಲ್ಲಿ ಹರಿಜನಕೆರೆ ನೀವು ಯಾರು ಇವ್ರು ಅಂತ ಹೇಳ್ಕೊಂಡು ಬರೋದು ಬೇಡ ನಮಗೆ. ನಮ್ಗೆ ಏನಿಲ್ಲ RTC ಆಗಲೇಬೇಕು, ಕೊಡಲೇಬೇಕು ನಮ್ಗೆ, ಅದು ಒಂದೇ ಬೇಕಾದ 27 ಅರ್ಜಿ ಉಂಟಂತೆ, ಇದು ಆಗ್ಲೇಬೇಕು ನಮ್ಗೆ. ಆಗ್ಲಿಲ್ಲ ಆದ್ರೆ ಏನಿಲ್ಲ ನಮ್ಗೆ, ಈ ಲೆಕ್ಕದಲ್ಲಿ ನಮ್ಗೆ ಆಗ್ಲೇಬೇಕು ನಮ್ಗೆ. ಇಲ್ಲಿಯವರೆಗೆ ಸಹಿಸಿಕೊಂಡು ಬಂದಿದ್ದೇವೆ, ಇನ್ನು ಮುಂದೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪಟ್ಟ ನೀಡದೆ ತೆರಿಗೆ ಮಾತ್ರ ಕಟ್ಟಿಸಿಕೊಳ್ಳುವ ವ್ಯವಸ್ಥೆಗೆ ಧಿಕ್ಕಾರ ಎಂದು ನಿವಾಸಿಗಳು ಘೋಷಿಸಿದ್ದಾರೆ. ಜನಪ್ರತಿನಿಧಿಗಳು ನಮ್ಮ ಊರಿಗೆ ಬಂದ್ರೆ ಅವರ ವಾಹನಗಳನ್ನೇ ಒಳಗೆ ಬಿಡುವುದಿಲ್ಲ. ನಮಗೆ ಯಾವ ಚುನಾವಣೆಯೂ ಬೇಡ, ಯಾವ ರಾಜಕಾರಣಿಗಳೂ ಬೇಡ ಎಂಬ ಕಠಿಣ ಎಚ್ಚರಿಕೆಯನ್ನ ಹರಿಜನಕೇರಿ ನಿವಾಸಿಗಳು ನೀಡಿದ್ದಾರೆ. ನಾವೀಗ ಬಂದಿಲ್ಲಿ 27-30 ವರ್ಷ ಆಯ್ತು ನಾವಿರ್ಬೇಕು ಕುಂಬಾರಮನೆ. ನಮ್ಗೆ ಯಾರಿಗೆ ಇಲ್ಲಿ ಪಟ್ಟಣ ಆಗಲಿಲ್ಲ, RTC ಮಾಡ್ತಿಲ್ಲ. ಇವತ್ತು ರಾಜಕಾರಣ ಬರ್ತಾರೆ ಇಲ್ಲಿ, ಇವತ್ತು ಬಂದು ಅವ್ರವ್ರದ್ದು ಕೆಲಸ ಮಾಡ್ಕೊಂಡು ಆ ಟೈಮ್ನಲ್ಲಿ ಬಂದ್ಕೊಂಡು ನಾವು ಮಾಡ್ಕೊಡ್ತೀವಿ ನೀವು ಮಾಡ್ಕೊಡ್ತೀವಿ ಹೇಳ್ತಿದ್ದಾರೆ. ಇನ್ನೂವರೆಗೂ ಬರಲಿಲ್ಲ ನಮಗೆ. ನಾವು ಪಂಚಾಯತಿಯಲ್ಲಿ ಕೂಡ ನಾವು ಸುಮಾರು ಸಲ ಮನವಿ ಕೊಟ್ಟಿದ್ದೆ, ಆ ಮನವಿ ಪ್ರಕಾರ ನಮಗಾಗಲಿಲ್ಲ. ಇನ್ನು ಮುಂದೆ ಆಗಬೇಕಂದ್ರೆ ಅವರು ನಮಗೆ ಈಗ ಮಾಡಿಕೊಡ್ಬೇಕು. ಯಾರಾದರೂ ಪಂಚಾಯತಿ ಪ್ರಕಾರ ಆಗಲಿ ನಮಗೆ DC ಪ್ರಕಾರವಾಗಿ ಮುಂದಾಗಿ ನಮಗೆ RTC ಅಥವಾ ಪಟ್ಟವನ್ನು ಮಾಡಿಕೊಡ್ಬೇಕು ತಮ್ಮನ್ನು ಕೇಳ್ಕೊತಿದ್ದೇವೆ. ಈಗ 27 ಮಂದಿಯಲ್ಲಿ 27 ಮಂದಿ ನಮ್ಮದು RTC ಹೆಂಗೆ ತಪ್ಪಂತ ಗೊತ್ತಿಲ್ಲ. ಅವ್ರು ಕೆಲವರದೆಲ್ಲ ಮಾಡ್ಕೊಂಡು ಕೊಟ್ಟಿದ್ದಾರೆ, ನಮಗೆ 27 ಮಂದಿ ಮಾತ್ರ ಮಾಡ್ಕೊಂಡು ಕೊಡ್ತಿಲ್ಲ. ಈಗ ಸುಮಾರು ಮೇಲೆ ಮಾತ್ರ ಅದೀಗ ತಮ್ಮಲ್ಲಿ ಮಾಡಿಕೊಡ್ಬೇಕಾದ್ರೆ ತಮ್ಮನ್ನು ಕೇಳ್ಕೊಟ್ಟಿದ್ದೀವಿ. ಆದರೆ ನಾವೀಗ ಮುಂದೆ ಮತ್ತೆ ಇಲೆಕ್ಷನ್ ಬಂದಾಗ ನಾವಿಲ್ಲಿಂದ ಏನು ಅದು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಪ್ರಶಾಂತ್ ಮಹಾಲೆ, ಕಾರವಾರ. ಇಲೆಕ್ಷನ್ ಎಲ್ಲ ಬಂತು, ಮತ್ತೆ 2ನೇ ಇಲೆಕ್ಷನ್ ಬಂತು, ಆದ್ರೂ ಮಾಡ್ಕೊಂಡು ಕೊಟ್ಟವ್ರು ಯಾರು ಇಲ್ಲ. ರೂಪಾಲಿನೂ ಬಂತು, ಮಾಡಿಕೊಟ್ಟವ್ರು ಯಾರು ಇಲ್ಲ. ಈಗ ಏನ ಕೇಳಿದ್ರಲ್ಲ, ನಮಗೊಂದು ಪಟ್ಟ ಮಾಡ್ಕೊಂಡು ಕೊಡ್ಬೇಕು. ಯಾರಿಗೆ ಓಟ್ ಬೇಕು ನೋಡ, ಅವ್ರು ಅಕಸ್ಮಾತ್ ಈ ಹರಿಜನಕೇರಿಗೆ ಪಟ್ಟ ಮಾಡ್ಕೊಂಡು ಕೊಡ್ತೇವೆ ಅಂದ್ರೆ ಮಾತ್ರ ನಾವಿಲ್ಲಿ ಹರಿಜನಕೇರಿ ಓಟ್ ಹಾಕ್ತೇವೆ. ಇಲ್ಲಾಂದ್ರೆ ನಾವು ಯಾರು ಹಾಕೋದಿಲ್ಲ. ಅವ್ರು ಬರುವಂಥದ್ದು ಬೇಡ, ಇಲ್ಲಿ ಬರೋದು ಬೇಡ, ಕಾಲು ಹಾಕೋದೇ ಬೇಡ. ಯಾರು ಇಲ್ಲಿ ಮತ್ತೆ ಈಗ ಓಟ್ ಹಾಕೋದು ಇಲ್ಲ. ಮಾಡ್ಕೊಂಡು ಕೊಡ್ತೇವೆ ಅಂತ ಭಾಳ ವರ್ಷ ಆಯ್ತು. ಮನೆ ಎಲ್ಲ ಮುರಿದು ಬೀಳ್ಬೇಕಾಗಿದೆ. ಮತ್ತೆ ಇನ್ನು ಮುಂದೂ ಈಗ ಮನೆ ಮುರಿದು ಬಿದ್ರು ಇಲ್ಲೇ ಇರ್ತೇವೆ, ಊರು ಬಿಟ್ಟು ಹೋಗುದಿಲ್ಲ. ನಾವು ಮನೆ ಮಾಡ್ಕೊಂಡು ಕೊಡ್ಬೇಕು ಅಷ್ಟೇ. ಭಾಳ ಆಯ್ತು ನಾವು ಹೇಳುವ ಪಂಚಾಯತಿಗೆಲ್ಲ ಅರ್ಜಿ ಎಲ್ಲ ಕೊಟ್ಟಾಯ್ತು, ಯಾರು ಮಾಡ್ಕೊಂಡು ಕೊಡುದೇ ಇಲ್ಲ. ಹೇಳಿ ಸಾಕಾಯ್ತು. ಇಲ್ಲಿ ಮತ್ತೆ ಕನ್ನಡ ಶಾಲೆ ಹತ್ರ ಬಂದು ಕೊಡ್ತೇವೆ ಅಂತ ಹೇಳಿದ್ರು, ಒಬ್ರು ಮಾಡ್ಕೊಂಡು ಕೊಡುದಿಲ್ಲ. ಬರುದು ಜೆರಾಕ್ಸ್ ತಗೊಂಡು ಓದ್ತೆ ಉಳೋದು, ಅದು ಯಾರು ಏನು ಮಾಡೋದಿಲ್ಲ. ಮಾಡೋದೇನಾಯ್ತು, ನಾವು ಮನೆ ಬೇಕಾ ಬೇಡ ಹೇಳಿ ಇಲೆಕ್ಷನ್ಗೆ ಬರ್ತಾರ, ಮನೆ ಮಾಡ್ಕೊಂಡು ಕೊಡ್ತೇವೆ ಅಂತಾರೆ. ಎಲ್ಲದು ಫೋಟೋ ಹಾಕ್ತೇವ, ಫೋಟೋಗೆ ಅಂಬದೊಂದು ಕಿಮ್ಮತ್ತು ಇಲ್ಲ, ಎಂಥದ್ದು ಇಲ್ಲ. ಜೊಯ್ಡಾ ಚನ್ನಬಸವೇಶ್ವರ ಮಹಾರಥೋತ್ಸವ ಸಂದರ್ಭದಲ್ಲಿ ಒಂದು ಕಡೆ ಹರಹರ ಮಹಾದೇವ ಭಕ್ತರ ಜಯಘೋಷಗಳು ಮುಗಿಲು ಮುಟ್ಟಿದ್ದು, ರಥಕ್ಕೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದ ನಂತರ ಸಾವಿರಾರು ಭಕ್ತರು ರಥ ಎಳೆಯುತ್ತಲೇ ವಾರ್ಷಿಕ ಜಾತ್ರಾ ಮಹೋತ್ಸವ ಸಂಪನ್ನಗೊಂಡಿದೆ. ಮಂಗಳವಾರ ಭಾರತ ಹುಣ್ಣಿಮೆಯ ಮಗ ನಕ್ಷತ್ರದಂದು ಸಂಜೆ 4 ಗಂಟೆಗೆ ಸರಿಯಾಗಿ ಮಹಾರಥವನ್ನ ಸೇರಿದ ಸಾವಿರಾರು ಭಕ್ತರು ರಥ ಬೀದಿಯಲ್ಲಿ ತೇರು ಎಳೆಯಲು ಪ್ರಾರಂಭಿಸಿದ್ರು. ಅಡಕೇಶ್ವ, ಮಡಿಕೇಶ್ವರ, ಉಳುವಿ, ಚನ್ನಬಸವೇಶ್ವರ, ಹರಹರ ಮಹಾದೇವ ಜಯಘೋಷಗಳು ಮುಗಿಲು ಮುಟ್ಟಿತ್ತು. ರಥದ ಹಗ್ಗ ಎಳೆದು ತಾನು ಪಾವನನಾದೆ ಎನ್ನುವ ಧನ್ಯತಾ ಭಾವ ಭಕ್ತರಲ್ಲಿ ಕಂಡುಬಂತು. ರಥ ಬೀದಿಯಲ್ಲಿ ಭಕ್ತರು ರಥ ಎಳೆಯುವ ದೃಶ್ಯ ಕಣ್ತುಂಬಿಕೊಳ್ಳುವಂತಾಯಿತು. ರಥಕ್ಕೆ ಉತ್ತತ್ತಿ, ಬಾಳೆಹಣ್ಣು ಎಸೆದು ಭಕ್ತರು ಭಕ್ತಿಯನ್ನ ಸಮರ್ಪಿಸಿದ್ರು. ಮಹಾರಾಷ್ಟ್ರ ರಾಜ್ಯ ಮತ್ತು ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಬಂದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಟ್ರ್ಯಾಕ್ಟರ್, ಚಕ್ಕಡಿ, ಟೆಂಪೋ, ಬಸ್, ಪಾದಯಾತ್ರೆಯಲ್ಲಿ ಬಂದ ಭಕ್ತರಿಂದ ಉಳುವಿಯ ಮೂಲೆ ಮೂಲೆಯಲ್ಲಿ ಭಜನೆ, ಗಾಯನ, ಕೀರ್ತನೆಗಳು, ವಚನಗಳ ವರ್ಣನೆ ಬಣ್ಣಿಸಲು ಸಾಧ್ಯವಾಗದೆ ಉಳುವಿ ಭಕ್ತಿ ಮುಕ್ತಿಯ ಕೇಂದ್ರವಾಗಿತ್ತು. ಚನ್ನಬಸವೇಶ್ವರನ ಆಶಯದಂತೆ ಭಕ್ತಾದಿಗಳಿಗೆ ಅನ್ನದಾಸೋಹ ನೀಡುವ ಭಕ್ತರು ಅಲ್ಲಲ್ಲಿ ಪೆಂಡಾಲ್ ಹಾಕಿ ಉಚಿತ ಊಟದ ವ್ಯವಸ್ಥೆ ಮಾಡಿದ್ರಿಂದ ಭಕ್ತರಿಗೆ ಅನುಕೂಲವಾಗಿತ್ತು. ಕುಡಿಯುವ ನೀರು, ಪಾರ್ಕಿಂಗ್, ಭಕ್ತರಿಗೆ ಉಳಿಯಲು ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ವರ್ಷ ಭಕ್ತರ ದಂಡೇ ಹರಿದು ಬಂದಿದೆ. ವ್ಯಾಪಾರ ವಹಿವಾಟು ಹೆಚ್ಚು ನಡೆದಿದೆ. ಮಿಠಾಯಿ, ಉತ್ತುತ್ತಿ, ಖರ್ಜೂರ, ಭಸ್ಮ, ಕಾಲ್ಗೆಜ್ಜೆ ಸೇರಿದಂತೆ ವ್ಯಾಪಾರ ವಹಿವಾಟು ಹೆಚ್ಚಾಗಿದೆ. ಮಹಾರಥೋತ್ಸವ ಮುಗಿಯುತ್ತಲೇ ಉಳುವಿ ಕುಂಬಾರವಾಡ ಮಾರ್ಗದಲ್ಲಿ
ಬಸ್ ಬೈಕ್ನಿಂದ ಬಂದ ಭಕ್ತರ ನಿರ್ಗಮನ ನಡೆಯಿತು. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಜಾತ್ರೆಗೆ ಭೇಟಿ ನೀಡಿ ರಥಬೀದಿಯಲ್ಲಿ ಸಂಚರಿಸಿ ಆಡಳಿತ ವ್ಯವಸ್ಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ದೇವಸ್ಥಾನ ಆಡಳಿತ ಸಮಿತಿ ಸದಸ್ಯ ಸಂಜಯ್ ಕಿತ್ತೂರ್, ಉಪಾಧ್ಯಕ್ಷ ಪ್ರಕಾಶ್ ಕಿತ್ತೂರ್, ಸದಸ್ಯರಾದ ಗಂಗಾಧರ್ ಕಿತ್ತೂರ್, ವೀರೇಶ್ ಕಂಬಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಕಾಶಿ, ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಎಲ್ಲೆಂದರಲ್ಲಿ ಬಿಸಾಡಿದ ತ್ಯಾಜ್ಯಗಳನ್ನು ತೆಗೆದು ಸ್ವಚ್ಛಗೊಳಿಸುವ ಗ್ರಾಮ ಪಂಚಾಯತ್ ಸ್ವಚ್ಛತಾ ಸಿಬ್ಬಂದಿಗೆ ಸೇವಾ ಭದ್ರತೆ, ವೇತನ ಹೆಚ್ಚಳ ಮಾಡಬೇಕೆಂದು ಸ್ವಚ್ಛತಾ ಸಿಬ್ಬಂದಿಗಳು ಆಗ್ರಹಿಸುತ್ತಿದ್ದಾರೆ. ಹಲವು ವರ್ಷಗಳಿಂದ ಮುಂಜಾನೆ ಎದ್ದು ಬೀದಿ ಗುಡಿಸಿ ಪ್ರವಾಸಿಗರು ಬಿಸಾಡಿದ ಕಸವನ್ನು ಇವರು ತೆಗೆದು ಸ್ವಚ್ಛಗೊಳಿಸುತ್ತಾರೆ. ಆದರೆ ಇವರಿಗೆ ಬಿಡಿಗಾಸಿನ ಸಂಬಳ ನೀಡಲಾಗುತ್ತಿದೆ. ಗ್ರಾಮ ಪಂಚಾಯತ್ ನಿಯಮದಂತೆ ಇವರನ್ನು ಪೌರ ಕಾರ್ಮಿಕರು ಎಂದು ಖಾಯಂ ಮಾಡುವ ಅವಕಾಶವಿಲ್ಲ. ಪಟ್ಟಣ ಪಂಚಾಯತ್ ಆದರೆ ಮಾತ್ರ ಪೌರ ಕಾರ್ಮಿಕರೆಂದು ಪರಿಗಣಿಸಿ ಸೇವಾ ಭದ್ರತೆಯೊಂದಿಗೆ ನೇಮಿಸಿಕೊಳ್ಳಬಹುದು ಎನ್ನಲಾಗುತ್ತಿದೆ. ಆದರೆ ದಿನಗೂಲಿ ನೌಕರರಾಗಿಯೇ ಎಷ್ಟು ದಿನ ಕಾರ್ಯನಿರ್ವಹಿಸಿದ ಹಲವರು ನಿವೃತ್ತಿ ಹಂಚಿನಲ್ಲಿ ಬಂದಿದ್ದಾರೆ. ಇಂಥವರಿಗೆ ಕುಟುಂಬ ನಿರ್ವಹಣೆಯ ಕನಿಷ್ಠ ಸಹಾಯವಾದರೂ ಮಾಡುವವರು ಯಾರು ಎಂಬುದು ತಿಳಿಯದಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 5 ಮಹಿಳೆಯರು ಹಾಗೂ 5 ಪುರುಷ ಸ್ವಚ್ಛತಾ ಸಿಬ್ಬಂದಿಗಳಿದ್ದಾರೆ. 16 ವರ್ಷಗಳ ಹಿಂದೆ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದ್ದಾಗ ಹೆಚ್ಚಿನ ಕಾರ್ಮಿಕರು ಸ್ವಚ್ಛತಾ ಕೆಲಸಕ್ಕೆ ಇದ್ರು. ತದನಂತರ ಕೆಲವರಿಗೆ ವಯಸ್ಸಿನ ಕಾರಣ ನೀಡಿ ಕೆಲಸದಿಂದ ತೆಗೆದ್ರು. ಸಂಖ್ಯೆ ಕಡಿಮೆ ಆಗುತ್ತಾ ಬಂದು ಈಗ 16 ಪಟ್ಟು ಪ್ರವಾಸಿಗರು ಹೆಚ್ಚಾಗಿದ್ದಾರೆ. ಸಿಬ್ಬಂದಿಗಳು ಕೈ ಬೆರಳೆಣಿಕೆಯಷ್ಟೇ ಮಂದಿ ಇದ್ದಾರೆ. ಕಸ ಮಾತ್ರ ಗುಡ್ಡದಂತೆ ರಾಶಿಯಾಗುತ್ತಿದೆ. ಹಿಂದೆಲ್ಲ ಪ್ರತಿ ಶುಕ್ರವಾರ ಸ್ವಚ್ಛತಾ ಸಿಬ್ಬಂದಿಗಳ ಸಭೆ ನಡೆಸುತ್ತಾ ತೊಂದರೆ ಸಮಸ್ಯೆ ಇದ್ದುದನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹರಿಸುವ ಪ್ರಯತ್ನ ನಡೆದಿತ್ತು. ಆದರೆ ಪ್ರಸ್ತುತ ಈ ರೀತಿ ಯಾವುದೇ ಕಾರ್ಯವಾಗ್ತಿಲ್ಲ. ಕನಿಷ್ಠ 10 ವರ್ಷ ಸೇವೆ ಮಾಡಿದ ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಸ್ವಚ್ಛತಾ ಸಿಬ್ಬಂದಿಗಳು ಖಾಯಂ ನೌಕರರಾದ್ರು. ಆದರೆ ಗ್ರಾಮ ಪಂಚಾಯತ್ ಅನ್ನುವ ಕಾರಣಕ್ಕೆ ಇಲ್ಲಿನವರು 16 ವರ್ಷ ಹೆಚ್ಚಿನ ಕೆಲಸ ಮಾಡಿದ್ರೂ ಸಹ ಖಾಯಂ ಆಗದೇ ಇದ್ದು ಕಾನೂನಿನ ತೊಡಕು ಬಡವರ ಬದುಕಿಗೆ ಕುತ್ತು ತಂದಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.